ನಿನ್ನೆ ಪ್ರೀತಿಸುವೆ ಭಾಗ 116. ಚಿನ್ಮಯ್ ಬದುಕಿರೋ ವಿಷಯ ರೆಡ್ಡಿ ಅವರಿಗೆ ಗೊತ್ತಾಗಿ ಅವನನ್ನು ಶವಾಗಾರದಿಂದ ಕರೆದುಕೊಂಡು ಹೋಗಲು ಅವರು ಶವಾಗಾರಕ್ಕೆ ಬೆಂಕಿ ಹಚ್ಚಿ ಅಲ್ಲಿಂದ ಅವನನ್ನು ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾದರು. ಬೆಂಕಿಯ ಕೆನ್ನಾಲಿಗೆ ಶವಾಗಾರದಲ್ಲಿದ್ದ ಶವಗಳೆಲ್ಲ ಸುಟ್ಟು ಕರಕಲಾದವು. ಬೆಂಕಿ ಇನ್ನೇನು ಹಾಸ್ಪಿಟಲಿನ ಬೇರೆ ಕೋಣೆಗಳಿಗೆ ಹಬ್ಬಬೇಕು. ಅಷ್ಟರಲ್ಲಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಇದನ್ನು ನೋಡಿ ಕೂಡಲೇ ಫೈರ್ ಎಕ್ಸ್ಟಿಂಗ್ವಿಷನ್ನಿಂದ ಬೆಂಕಿಯನ್ನು ನಂದಿಸತೊಡಗಿದರು. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಬಂದರು. ಅವರಿಗೆ ಅಲ್ಲಿನ ಪರಿಸ್ಥಿತಿ ಅರಿವಾಗಿ ಅಲ್ಲೇ ನಿಂತುಕೊಂಡು ನೋಡತೊಡಗಿದರು. ಆಗ ಅವರಿಗೆ ಇನ್ಸ್ಪೆಕ್ಟರ್ ಅವರ ಕಾಲ್ ಬಂದು ಕಾಲ್ ರಿಸೀವ್ ಮಾಡಿ ಮಾತನಾಡತೊಡಗಿದರು. ಹಲೋ, ಹೇಳಿ ಸರ್. ರೀ ತಿಪ್ಪೇಸ್ವಾಮಿ, ನಿದ್ದೆ ಮಾಡಿದವನಿಗೆ ಕಾವಲು ಕಾಯ್ತಿದ್ದೀರ ತಾನೆ? ಹೌದು ಸರ್, ಅವನು ಎಲ್ಲೇ ಇದ್ದಾನೆ. ಅದೇನು ಅಷ್ಟೊಂದು ಶಬ್ದ ಕೇಳ್ತಾ ಇರೋದು? ಸರ್, ಇಲ್ಲಿನ ಶವಾಗಾರಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಎಲ್ಲ ಶವಗಳು ಸುಟ್ಟೋಗಿದೆ ಸರ್. ಹೌದಾ, ನೀವೀಗ ಎಲ್ಲಿದ್ದೀರಾ? ಸರ್, ನಾನು ಶವಾಗಾರದ ಹೊರಗಡೆನೇ ಇದ್ದೀನಿ. ಆ ಕ್ರಿಮಿನಲ್ ನಾನು ಒಬ್ಬನೇ ಬಿಟ್ಟು ನೀವು ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ? ಇದೇ ಸಮಯ ನೋಡ್ಕೊಂಡು ಅವನಲ್ಲಿಂದ ಎಸ್ಕೇಪ್ ಆದ್ರೂ ಆಗ್ಬೋದು. ನಿಮ್ಗೆ ನಾನು ಗಿಣಿ ಹೇಳಿದಂಗೆ ಹೇಳಿದ್ದೀನಿ, ಅವನನ್ನು ಒಬ್ಬನೇ ಬಿಡಬೇಡಿ ಅಂತ. ಅವನೇನಾದ್ರೂ ತಪ್ಪಿಸ್ಕೊಂಡ್ ಬಿಟ್ರೆ ಇಲ್ಲಿ ನಮ್ಮ ಕೆಲಸಕ್ಕೆ ಕೂತು ಬಂದ್ಬಿಡುತ್ತೆ. ತಿಪ್ಪೇಸ್ವಾಮಿ, ಬೇಗ ಹೋಗಿ ಅವನು ವಾರ್ಡಲ್ಲಿ ಇದ್ದಾನಂತ ನೋಡಿ. ಸರಿ ಸರಿ, ಈಗಲೇ ಹೋದೆ ಅಂತ ಹೇಳಿದ ಅವರು ಕೂಡಲೇ ರೆಡ್ಡಿ ಇದ್ದ ವಾರ್ಡಿಗೆ ಹೋದರು. ರೆಡ್ಡಿ ಅಲ್ಲಿ ಇಲ್ಲದನ್ನು ನೋಡಿದ ಅವರಿಗೆ ಒಂದು ಕ್ಷಣ ಶಾಕ್ ಆಗಿ, ಸರ್, ಅವನು ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ. ಏನು, ಅವನು ತಪ್ಪಿಸ್ಕೊಂಡಿದ್ದಾನ? ತಿಪ್ಪೇಸ್ವಾಮಿ, ಬೇಗ ಅವನನ್ನು ಹುಡುಕಿ. ಅಟ್ ಎನಿ ಕಾಸ್ಟ್ ಅವನು ನಮಗೆ ಸಿಗ್ಲೇಬೇಕು. ಕ್ವಿಕ್, ಬೇಗ ಹೊರಡಿ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ನಿಂದ ಕೂಡಲೇ ಹೊರಟು ಹಾಸ್ಪಿಟಲ್ಗೆ ಬಂದರು. ತಿಪ್ಪೇಸ್ವಾಮಿ ರೆಡ್ಡಿಗೋಸ್ಕರ ಹುಡುಕಾಟ ಮಾಡತೊಡಗಿದರು. ಆದರೆ ರೆಡ್ಡಿ ಆಲ್ರೆಡಿ ಎಸ್ಕೇಪ್ ಆಗಿದ್ದರು. ಆಸ್ಪತ್ರೆಗೆ ಬಂದ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ತಿಪ್ಪೇಸ್ವಾಮಿಯನ್ನು ಕರೆದು, ತಿಪ್ಪೇಸ್ವಾಮಿ, ಸಿಕ್ಕಿದ್ನವನು? ಇಲ್ಲ ಸರ್, ಎಲ್ಲ ಕಡೆ ಹುಡುಕಾಡಿದೆ, ಆದ್ರೆ ಅವನು ಎಲ್ಲೂ ಕಾಣಿಸ್ತಾ ಇಲ್ಲ. ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ ಸರ್. ನೀವೇನಿಲ್ಲಿ ಕತ್ತೆ ಕಾಯ್ತಾ ಇದ್ರೇನ್ರಿ? ನಟೋರಿಯಸ್ ಕ್ರಿಮಿನಲ್ ಅವನು. ಅವನು ಏನಾದರೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಜೊತೆ ನನ್ನ ಕೆಲಸ ಕೂಡ ಹೋಗ್ಬಿಡುತ್ತೆ. CCTV ಫುಟೇಜ್ ಚೆಕ್ ಮಾಡಿದ್ರಾ? ಇಲ್ಲ ಸರ್. ಏನ್ರಿ ನೀವು CCTV ಫುಟೇಜ್ ಚೆಕ್ ಮಾಡಿದೆ ಎಲ್ಲಿ ಅಂತ ಹುಡುಕ್ತೀರಾ? ಟೆನ್ಷನಲ್ಲಿ ಗೊತ್ತಾಗಿಲ್ಲ ಸರ್. ನೀವು ಟೆನ್ಷನ್ ಆಗೋದಲ್ಲದೆ ನಮಗೂ ಕೂಡ ಟೆನ್ಷನ್ ತಂದುಬಿಟ್ರಿ ಅಲ್ವಾ? ನಡೀರಿ, ಮೊದಲು CCTV ಫುಟೇಜ್ ಚೆಕ್ ಮಾಡಬೇಕು ಅಂತ ಹೇಳಿದ ಅವರು ಕಾನ್ಸ್ಟೇಬಲ್ ತಿಪ್ಪೇಸ್ವಾಮಿಯನ್ನು ಕರೆದುಕೊಂಡು ಹೋಗಿ CCTV ಫುಟೇಜ್ ಚೆಕ್ ಮಾಡತೊಡಗಿದರು. ಆಗ ಅವರಿಗೆ ತಿಪ್ಪೇಸ್ವಾಮಿ ನಿದ್ದೆ ಮಾಡುತ್ತಿದ್ದುದು ಗಮನಕ್ಕೆ ಬಂದು, ಏನ್ರಿ ಇದು, ನಿಮ್ಮ ಉಪಸ್ಥಿತಿಯಲ್ಲೇ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಸಾರಿ ಸರ್, ಗೊತ್ತಾಗದೆ ನಿದ್ದೆ ಬಂದ್ಬಿಡ್ತು. ನಿಮ್ಮ ನಿದ್ದೆಯಿಂದ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗುವಾಗೆ ಆಯಿತು ಅಂತ ಹೇಳಿ ಸಿಟ್ಟು ಮಾಡಿಕೊಂಡ ಅವರು ಮತ್ತೆ ಫುಟೇಜ್ ಚೆಕ್ ಮಾಡತೊಡಗಿದರು. ರೆಡ್ಡಿಯನ್ನು ಕೊನೆಯದಾಗಿ ನೋಡಿದ ಅವರು ಸೆಕ್ಯೂರಿಟಿ ಇನ್ಚಾರ್ಜ್ ಹತ್ತಿರ ಪ್ರಶ್ನೆ ಮಾಡತೊಡಗಿದರು. ಇದರ ನಂತರದ ಫುಟೇಜ್ ಎಲ್ಲಿ? ಸರ್, ಅದು ಅಲ್ಲಿನ 2 CCTVಗಳು ವರ್ಕ್ ಆಗ್ತಾ ಇಲ್ಲ. ಇವತ್ತು ಸರಿ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾವ ಕಡೆದು CCTV ವರ್ಕ್ ಆಗ್ತಾ ಇಲ್ಲ? ಅದೇ ಸರ್, ಈಗ ಸ್ವಲ್ಪ ಹೊತ್ತು ಮುಂಚೆ ಶವಾಗಾರಕ್ಕೆ ಬೆಂಕಿ ಬಿತ್ತಲ್ವಾ, ಆ ಕಡೆದೇ CCTV ವರ್ಕ್ ಆಗ್ತಾ ಇಲ್ಲ. ಸೆಕ್ಯೂರಿಟಿ ಇನ್ಚಾರ್ಜಿನ ಮಾತು ಕೇಳಿದ ಇನ್ಸ್ಪೆಕ್ಟರ್ಗೆ ಯಾಕೋ ಏನೋ ಸರಿ ಕಾಣಿಸಲಿಲ್ಲ. ರೀ ತಿಪ್ಪೇಸ್ವಾಮಿ, ಯಾಕೋ ಏನೋ ಮೆಸ್ ಹೊಡಿತಾ ಇದೆ ಅಲ್ವಾ? ಹ್ಞೂ ಸರ್, ನನಗೂ ಕೂಡ ಹಾಗೇನೆ ಅನಿಸ್ತಾ ಇದೆ. ಆ ರೆಡ್ಡಿ ಇಲ್ಲಿಂದ ಹೊರ ಹೋದ ಸ್ವಲ್ಪ ಹೊತ್ತಲ್ಲೇ ಶವಾಗಾರದಲ್ಲಿ ಬೆಂಕಿ ಹತ್ಕೊಂಡಿರೋದು. ಅಂದ್ರೆ ಬೆಂಕಿ ತಾನಾಗೆ ಹೊತ್ತುಕೊಂಡಿಲ್ಲ, ರೆಡ್ಡಿನೇ ಬೆಂಕಿ ಹಚ್ಚಿದ್ದಾನೆ ಅಂತ ಅನಿಸ್ತಾ ಇದೆ. ಸರ್, ಅವನು ಯಾಕೆ ಶವಾಗಾರಕ್ಕೆ ಬೆಂಕಿ ಹಚ್ತಾನೆ? ಅದರಿಂದ ಅವನಿಗೆ ಏನು ಲಾಭ ಇದೆ? ಅವನ ಮಗನನ್ನು ಇದೇ ಶವಾಗಾರದಲ್ಲಿ ತಾನೇ ಇರಿಸಿದ್ದು. ಹೌದು ಸರ್, ಇವತ್ತು ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿತ್ತು.
ಎಸ್, ಅವನ ಚಿಕ್ಕ ಮಗನನ್ನು ಉಳಿಸೋಕ್ಕೋಸ್ಕರನೇ ಈ ರೀತಿ ಮಾಡಿದ್ದಾನೆ. ಮೊದಲು ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಬೇಕು. ತಿಪ್ಪೇಸ್ವಾಮಿ, ರೆಡ್ಡಿ ಮನೆಯವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ. ಆಯಿತು ಸರ್ ಅಂತ ಹೇಳಿ ಅವರು ರೆಡ್ಡಿ ಮನೆಯವರಿಗೆ ವಿಷಯ ತಿಳಿಸಿದರು. ನಂತರ ಅವರು ರೆಡ್ಡಿಯನ್ನು ಹುಡುಕಲು ಒಂದು ಟೀಮ್ ರೆಡಿ ಮಾಡಿದರು. ಇತ್ತ ವಿಷಯ ತಿಳಿದ ರೆಡ್ಡಿ ಮನೆಯವರು ಮತ್ತು ಇಕ್ಷಾಳ ಮನೆಯವರು ಆಸ್ಪತ್ರೆಗೆ ಧಾವಿಸಿ ಬಂದರು. ಮುಖೇಶ್ ಅವರು ಮತ್ತು ರಾಘವ್ ಇನ್ಸ್ಪೆಕ್ಟರ್ ಹತ್ತಿರ ಶವಾಗಾರಕ್ಕೆ ಬೆಂಕಿ ಹೇಗೆ ಬಿತ್ತು ಅಂತ ವಿಚಾರಿಸತೊಡಗಿದರು. ಇನ್ಸ್ಪೆಕ್ಟರ್ ನಡೆದ ವಿಷಯವನ್ನು ಅವರಿಗೆ ತಿಳಿಸಿದಾಗ ಇಬ್ಬರಿಗೂ ಶಾಕ್ ಆಯಿತು. ಮುಖೇಶ್ ಅವರು ವ್ಯಥೆ ಪಡುತ್ತಾ, ಇನ್ಸ್ಪೆಕ್ಟರ್, ನಮ್ಮ ಅಳಿಯನ ಬಾಡಿ ಆದ್ರೆ ನಮಗೆ ಸಿಗುತ್ತೆ ಅಲ್ವಾ? ಹೇಳಕ್ಕಾಗಲ್ಲ, ಯಾಕಂದ್ರೆ ಬಾಡಿ ಯಾರದ್ದು ಅಂತಾನೆ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಬಾಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಮಾತು ಕೇಳಿ ರಾಘವ್ ಅವ್ರಿಗೆ ಯಾಕೋ ಏನೂ ಸರಿ ಕಾಣಿಸಲಿಲ್ಲ. ಇನ್ಸ್ಪೆಕ್ಟರ್, ನನಗೆ ಯಾಕೋ ಇಲ್ಲಿ ಬೇರೆ ಏನೋ ನಡೀತಿದೆ ಅಂತ ಅನಿಸ್ತಾ ಇದೆ. ಅವನ ಮಗನಿಗೋಸ್ಕರ ಈ ರೀತಿ ಮಾಡೋಕ್ಕಿಲ್ಲ. ನನಗನಿಸೋ ಪ್ರಕಾರ ಅವನ ಮಗನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿರ್ಬೋದು. ಯಾವುದಕ್ಕೆ ಇಲ್ಲಿ ಯಾರಾದರೂ ಮಿಸ್ ಆಗಿದ್ದಾರೆ ಅಂತ ನೋಡ್ಕೊಳ್ಳಿ. ನಾನು ಅವನನ್ನು ತುಂಬ ಹತ್ತಿರದಿಂದ ಬಲ್ಲವನು. ಅವನು ಏನಂತ ನನಗೆ ಚೆನ್ನಾಗೇ ಗೊತ್ತು. ಶವಗಾರ ನೋಡಿಕೊಳ್ಳಿಕ್ಕೆ ಯಾರಾದರೂ ಇದ್ರ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇದ್ರೆ ಅವ್ರು ಎಲ್ಲಿ ಅಂತ ಮೊದಲು ಚೆಕ್ ಮಾಡಿ ಅಂತ ಅವರು ಹೇಳಿದಾಗ ಇನ್ಸ್ಪೆಕ್ಟರ್ಗೆ ರಾಘವ್ ಅವರ ಮಾತು ನಿಜವೆನಿಸಿ ಅದರ ಬಗ್ಗೆ ವಿಚಾರಣೆ ಮಾಡತೊಡಗಿದರು. ಆಗ ಅವರಿಗೆ ಶವಾಗಾರದ ಇನ್ಚಾರ್ಜ್ ಬಗ್ಗೆ ವಿಷಯ ಗೊತ್ತಾಗಿ ಅವರು ಡೀಟೇಲ್ ತೆಗೆಯತೊಡಗಿದರು. ಅವರು ಡ್ಯೂಟಿಗೆ ಬಂದವರು ಮನೆಗೆ ಕೂಡ ಹೋಗಿಲ್ಲ ಅನ್ನೋ ವಿಚಾರ ಗೊತ್ತಾಗಿ ಅವರು ಕೂಡ ಶವಗಳ ಜೊತೆ ಸುಟ್ಟು ಹೋಗಿರಬಹುದು ಅನ್ನುವ ಅನುಮಾನ ಅವರಿಗೆ ಕಾಡತೊಡಗಿತು. ಇಲ್ಲಿನ ಇನ್ಚಾರ್ಜ್ ಡ್ಯೂಟಿಗೆ ಬಂದವರು ಇನ್ನು ಮನೆಗೆ ತಲುಪಿಲ್ಲ ಅನ್ನೋ ಮಾಹಿತಿ ಇದೆ. ನೀವು ಹೇಳಿದಾಗೆ ಅವರು ಇಲ್ಲಿ ಸುಟ್ಟು ಹೋಗಿರ್ಬೋದು, ಇಲ್ಲದೇನೆ ಇರ್ಬೋದು. ಯಾವುದಕ್ಕೆ ಇನ್ವೆಸ್ಟಿಗೇಷನ್ ಆದಮೇಲೆ ವಿಷಯ ಗೊತ್ತಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಮುಖೇಶ್ ಅವರು, ಇನ್ಸ್ಪೆಕ್ಟರ್, ಹೇಗಾದರೂ ಮಾಡಿ ನಮ್ಮ ಅಳಿಯನ ಬಾಡಿ ನಮಗೆ ಸಿಗೋ ಹಾಗೆ ಮಾಡಿ. ನೋಡಿ ಮಿಸ್ಟರ್, ನಿಮ್ಮ ಅಳಿಯ ಒಬ್ಬನೇ ಅಲ್ಲ, ಇಲ್ಲಿ ತುಂಬ ಜನಗಳ ಬಾಡಿ ಸುಟ್ಟೋಗಿದೆ. ಪ್ರೊಸೀಜರ್ ಎಲ್ಲ ಆದಮೇಲೆ ಯಾರ್ಯಾರ ಬಾಡಿ ಯಾರಿಗೆ ಸಲ್ಲಬೇಕು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಕ್ರಿಮಿನಲ್ ಹಾಗೂ ಅವನ ಮಗ ಇಬ್ಬರನ್ನು ಆದಷ್ಟು ಬೇಗ ಹುಡುಕಿ ಜೈಲಿಗೆ ಅಟ್ಟೋ ಜವಾಬ್ದಾರಿ ನಂದು. ನೀವು ನಿಶ್ಚಿಂತೆಯಾಗಿರಿ. ಅವನಿಂದ ಯಾವ ರೀತಿಯ ತೊಂದರೆ ನಿಮಗಾಗದೆ ಅಂತ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ಅವರು ಅಲ್ಲಿಂದ ಹೊರಟು ಹೋದರು. ರಾಘವ್ ಅವರಿಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಪದೇ ಪದೇ ಅನ್ನಿಸತೊಡಗಿತ್ತು. ನನ್ನನ್ನು ಮೆಂಟಲ್ ಹಾಸ್ಪಿಟಲಲ್ಲಿ ಕೂಡಿ ಹಾಕಿ ಲೋಕದ ದೃಷ್ಟಿಗೆ ನಾನು ಸತ್ತು ಹೋಗಿದ್ದೇನೆ ಅಂತ ಬಿಂಬಿಸ್ತವನೇ ಇಲ್ಲಿ ಕೂಡ ಏನಾದರೂ ಕಿತ್ತಾಪತಿ ಮಾಡಿರ್ತಾನೆ. ಅವನನ್ನು ಹೇಗಾದರೂ ಮಾಡಿ ಹುಡುಕಿ ವಿಷಯ ಏನು ಅಂತ ತಿಳಿದುಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ನಿದ್ರೆ ಮಾತ್ರೆಯ ಪ್ರಭಾವ ಕಡಿಮೆಯಾಗಿ ಇಕ್ಷಾಳಿಗೆ ಎಚ್ಚರವಾಗತೊಡಗಿತು. ಎಚ್ಚರವಾದಾಗ ಅವಳು ಆಸ್ಪತ್ರೆಯ ಬೆಡ್ಡಲ್ಲಿದ್ದುದನ್ನು ನೋಡಿ ಒಂದೇ ಸಮನೆ ಎತ್ತು ಕುಳಿತುಕೊಂಡಳು. ಆಗ ಕಾವ್ಯರವರು ಅವಳ ಹತ್ತಿರ ಓಡಿ ಬಂದು, ನಿಧಾನ ಇಕ್ಷಾ, ನಿನಗೆ ಹುಷಾರಿಲ್ಲ, ನೀನು ರೆಸ್ಟ್ ಮಾಡು. ಮಾಮ್, ಚಿನ್ನು ಎಲ್ಲಿ? ನಾನು ಅವನನ್ನು ನೋಡಬೇಕು, ಅವನ ಜೊತೆ ಮಾತಾಡಬೇಕು. ಚಿನ್ನು ಎಲ್ಲಿ ಮಾಮ್? ಸಮಾಧಾನ ಇಕ್ಷಾ, ನೀನು ಈ ರೀತಿ ಸ್ಟ್ರೆಸ್ ತಗೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಚಿನ್ನುವಿನ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಯಾಕೆ ಮಾಮ್? ನಾನು ಈಗಲೇ ಚಿನ್ನು ಹತ್ರ ಮಾತಾಡಬೇಕು ಅಂತ ಒಂದೇ ಸಮನೆ ಹಠ ಹಿಡಿಯತೊಡಗಿದಳು. ಕಾವ್ಯರವರಿಗೆ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅವಳನ್ನು ಸಮಾಧಾನ ಮಾಡಲು ಸೋತು ಹೋದವರು ಒಂದೇ ಸಮನೆ ಜೋರಾದ ಧ್ವನಿಯಲ್ಲಿ ಅವಳನ್ನು ಗದರಿದರು. ಇಕ್ಷಾ, ಕಂಟ್ರೋಲ್ ಮಾಡ್ಕೋ. ನಿನಗೆ ನಾನು ಹೇಳ್ತಾ ಇರೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಸ್ವಲ್ಪ ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿ ಸಿಚುವೇಶನನ್ನು ಅರ್ಥ ಮಾಡ್ಕೋ. ಚಿನ್ನು ನಮ್ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಅವನು ಯಾವತ್ತೂ ವಾಪಸ್ ಬರಲ್ಲ. ಹೀ ಈಸ್ ನೋ ಮೋರ್. ಟ್ರೈ ಟು ಅಂಡರ್ಸ್ಟ್ಯಾಂಡ್.
ಅಂತವರು ಹೇಳಿದಾಗ ಅವಳು ಅಲ್ಲಿದ್ದ ವಸ್ತುವನ್ನೆಲ್ಲ ಬಿಸಾಕುತ್ತಾ ಜೋರಾಗಿ ಅಳತೊಡಗಿದಳು. ನೋ ಮಾಮ್, ಅವ್ನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನೀವು ನನ್ನಿಂದ ಅವನನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಹಿ ಲವ್ಸ್ ಮಿ ಲಾಟ್ ಮಾಮ್. ಅವ್ನು ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ. ಅವ್ನು ನನ್ನನ್ನು ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ ಮಾಮ್ ಅಂತ ಹೇಳುತ್ತಾ ಅವಳು ಹುಚ್ಚರಾಗಿ ವರ್ತಿಸುತ್ತಾ ಜೋರಾಗಿ ಅಳತೊಡಗಿದಳು. ಮಗಳ ಪರಿಸ್ಥಿತಿ ನೋಡಿ ಕಾವ್ಯರವರಿಗೆ ನಿಂತ ನೆಲ ಬಿರದ ಹಾಗೆ ಅನುಭವವಾಯಿತು. ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಸಮಾಧಾನ ಪಡಿಸತೊಡಗಿದರು. ಕಾಮ್ ಡೌನ್ ಇಕ್ಷಾ, ಅವನು ನಮ್ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ, ಅರ್ಥ ಮಾಡ್ಕೊ. ನೀನು ಈ ರೀತಿ ಹತ್ರ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಲ್ಲ. ಯಾವ ತಾಯಿನ ಮಗಳನ್ನು ಈ ರೀತಿ ನೋಡೋಕ್ಕೆ ಇಷ್ಟಪಡಲ್ಲ. ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್? ಅವನು ಒಂದು ಕ್ಷಣ ನನ್ನ ಎದುರು ಇಲ್ಲದಿದ್ದಾಗಲೇ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ಅವನು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ. ಅವನಿಲ್ಲದೆ ನಾನು ಹೇಗೆ ಬದುಕಲಿ ಮಾಮ್? ಒಂದೇ ಒಂದ್ಸಲ ನಾನು ನೋಡ್ತೀನಿ. ಅವನಿದ್ದಲ್ಲಿ ನಾನು ಕರ್ಕೊಂಡು ಹೋಗಿ ಮಾಮ್. ಅವನ ಬಾಡಿನ ಶವಾಗಾರದಲ್ಲಿ ಇರಿಸಿದ್ದಾರೆ ಇಕ್ಷಾ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿ ನಮಗೇನು ಒಪ್ಪಿಸ್ತಾರೆ. ಅಲ್ಲಿ ತನಕ ಸ್ವಲ್ಪ ಕಾಯಿ ಮಗಳೇ. ಮಾಮ್, ಅವನು ಪೋಸ್ಟ್ ಮಾರ್ಟಮ್ ಆಗೋ ಮೊದಲು ನಾನು ಅವನನ್ನು ನೋಡಬೇಕು. ಪ್ಲೀಸ್ ನನ್ನ ಕರೆದುಕೊಂಡು ಹೋಗಿ ಮಾಮ್. ನನ್ನ ಮಾತು ಕೇಳಿ ಯಕ್ಷ, ಇದು ಪೊಲೀಸ್ ಕೇಸ್. ಪೊಲೀಸ್ ಪರ್ಮಿಷನ್ ಇಲ್ಲದೆ ನಾನು ಬಾಡಿನ ನೋಡೋಕ್ಕಾಗಲ್ಲ. ಒಂದೇ ಒಂದ್ಸಲ ನನ್ನ ಮಾತು ಕೇಳು ಅಂತವರು ಹೇಳಿದಾಗ ಈಕ್ಷಾ ಮರು ಮಾತನಾಡದೆ ಅಳತೊಡಗಿದಳು. ಮಾಮ್, ನಾನು ಬಡಿಲಲ್ಲಿ ತಲೆಯಿಟ್ಟು ಮಲಗ್ಲಾ ಅಂತವಳು ಹೇಳಿದಾಗ ಕಾವ್ಯರವರು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿ ಅವಳಿಗೆ ಸಮಾಧಾನ ಮಾಡತೊಡಗಿದರು. ಯಾಕೆ ದೇವರೇ ನನಗೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ? ಒಂದು ಕಾಲದಲ್ಲಿ ನಾನು ಅನುಭವಿಸಿದ ನೋವನ್ನೇ ನನ್ನ ಮಗಳಿಗೆ ಕೂಡ ಕೊಡ್ತಾ ಇದೆಯಲ್ವಾ? ನಿನಗೆ ಇದು ಸರಿ ಅನ್ನಿಸ್ತಾ ಇದೆಯಾ? ನನ್ನ ಮಗಳಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿಯನ್ನಾದರೂ ಕೊಡು ದೇವರೇ ಅಂತ ಮನಸ್ಸಿನಲ್ಲಿ ದೇವರನ್ನು ಬೇಡಿಕೊಳ್ಳತೊಡಗಿದರು. ಕತೆ ಮುಂದುವರಿಯಿತು. ಚಿನ್ಮಯನಿಲ್ಲದ ಇಕ್ಷಾಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.